ಕನ್ನಡದ ಬಾವುಟವ ಹಾರಿಸಿದವರು, ಕರುನಾಡ ಕೀರ್ತಿಯ ಏರಿಸಿದವರು, ಎದೆಯ ಉಕ್ಕಿಸಿ ಹೇಳು, ಹೃದಯ ಕನ್ನಡ ಕೇಳು. ನಮ್ಮವರು ನಮ್ಮವರು ಸಾಧನೆಯ ಮೆರೆದವರು, ಉದಯ ಕನ್ನಡಿಗ, ಹೃದಯ ಕನ್ನಡಿಗ. ಸರ್, ಉದ್ಯಮದಲ್ಲಿನ ನಿಮ್ಮ ಸಾಧನೆಗೆ ಈ ಒಂದು ಗೌರವ ಉದಯ ಕನ್ನಡಿಗ 2025 ಪ್ರಶಸ್ತಿ ಹೇಗನ್ನಿಸ್ತಾ ಇದೆ ಸರ್? ಖುಷಿ ಆಗ್ತಾ ಇದೆ. ಪೋಲಾರ್ ಬೇರ್ ಥಾಟ್ ಹೇಗ್ ಬಂತು ಸರ್ ನಿಮ್ಗೆ? 94 ಅಲ್ಲಿ ಜಾಬ್ ಸ್ಟಾರ್ಟ್ ಮಾಡಿದಾಗ 1800 ರೂಪೀಸ್ ಸ್ಯಾಲರಿ ಇತ್ತು, ಫಸ್ಟ್ ಸ್ಯಾಲರಿ. ಹಾ, ಬೆಂಗಳೂರಿಗೆ ಬಂದಾಗ 3 ತಿಂಗಳು 6 ತಿಂಗಳು ಎಲ್ಲ ಒಂದು 3-4 ಕೆಲಸ ಮಾಡಿರಬಹುದು. ಆಮೇಲೆ ಸರಿಯಾದ ಒಂದು ಜಾಬ್ ಸಿಕ್ಕಿರೋದು ಅಂತ ಹೇಳಿದ್ರೆ ಐಸ್ ಕ್ರೀಮ್ ಕಂಪನಿಯಲ್ಲಿ. ಓಕೆ. ಇನ್ನು 5 ಜನ ಇದಾರೆಲ್ಲ, ಅವ್ರದ್ದೆಲ್ಲ ಅಲ್ಲೇ ಪರಿಚಯ ಆಗಿರೋದು. ಆಗ ನಾವು 5 ಜನರಿಗೆ ಅದೊಂದು ಒಳ್ಳೆ ಅವಕಾಶ ಅಂತ ಕಂಡಿತು. ಡೆವಲಪ್ ಆಗಿರೋದ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ನಮ್ದು ಬ್ರ್ಯಾಂಡಿ ಸ್ಟಾರ್ಟ್ ಮಾಡಿದ್ವಿ 2002 ಅಲ್ಲಿ. ತುಂಬಾ ಕಷ್ಟ ಅಂತ ಆಗಿಲ್ಲ, ತುಂಬಾ ಸುಲಭನೂ ಆಗಿಲ್ಲ. ಎಲ್ಲಾ ಕಡೆಯಲ್ಲೂ ಐಸ್ ಕ್ರೀಮ್ ಪಾರ್ಲರ್ಸ್ ಇದೆ, ಒಂದು ಬ್ರಾಂಡೆಡ್ ಐಸ್ ಕ್ರೀಮ್ ಪಾರ್ಲರ್ಸ್. ಎಲ್ರು ಖುಷಿಯಾಗಿ ಬಂದು ಟೈಮ್ ಕಳೆಯೋ ಐಸ್ ಕ್ರೀಮ್ ಜೊತೆ ಐಸ್ ಕ್ರೀಮ್ ಸಂಡೇ ಅಂತ ನಮ್ದೊಂದು ಸ್ಪೆಷಲೈಸೇಷನ್. ಬೇರೆ ಬೇರೆ ತರದ ಫ್ಲೇವರ್ಸ್ ಅನ್ನೆಲ್ಲ ಜೋಡಿಸಿ, ಸಾಸ್ ಹಾಕಿ, ನಟ್ಸ್, ಕೇಕ್ಸ್ ಎಲ್ಲ ಹಾಕಿ ಬೇರೆ ಬೇರೆ ಡಿಶ್ ಮಾಡೋದು. ಆ ತರದ ಒಂದು ಐಸ್ ಕ್ರೀಮ್ ಪಾರ್ಲರ್ ಬ್ರ್ಯಾಂಡ್ ಮಾಡಬೇಕು ಅಂತ ಯೋಚನೆ ಬಂದು ಫಸ್ಟ್ ಪಾರ್ಲರ್ ITPL ಅಲ್ಲಿ ಮಾಡಿದ್ವಿ. ಪೋಲಾರ್ ಬೇರ್ ಅಂತ ಏನಕ್ಕೆ ಇಟ್ವಿ ಅಂತ ಹೇಳಿದ್ರೆ, ಪೋಲಾರ್ ಬೇರ್ ತುಂಬಾ ಹೆಸರು ತುಂಬಾ ಕ್ಯಾಚಿ ಆಗಿದೆ, ಯುನೀಕ್ ಆಗಿದೆ. ಪೋಲಾರ್ ಬೇರ್ ಅಂದ್ರೆ ಒಂದು ಎಂಡೇಂಜರ್ಡ್ ಸ್ಪೀಸೀಸ್, ಅಲಿಯೋ ಸಂತಾನ ಈ ಪ್ರಾಣಿದ್ದು. ಕರೆಕ್ಟ್. ಸೊ ಇದನ್ನ ನಾವು ನೇಮ್ ಅನ್ನು ಕೂಡ ರಿಟೈನ್ ಮಾಡಬೇಕು. ಮತ್ತು ಪೋಲಾರ್ ಬೇರ್ ಒಂದು ಕೋಲ್ಡ್ ಪ್ರದೇಶದಲ್ಲಿ ಇರೋ ಪ್ರಾಣಿ, ಅದೇ ರೀತಿ ಐಸ್ ಕ್ರೀಮ್ ಕೂಡ ಕೋಲ್ಡ್ ಟೆಂಪರೇಚರ್ ಅಲ್ಲಿ ಇರೋ ಇದು. ಈ ಹೆಸರು ಇದಕ್ಕೆ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿ ಪೋಲಾರ್ ಬೇರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಉದಯ ಕನ್ನಡಿಗ.